ಸಕಲ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಮೊದಲ ಆದ್ಯತೆ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಾಗಿದೆ. ಪೀಠದ ಘನತೆ ಗೌರವವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕಾಗಿದೆ. ಆತ್ಮೀಯ ಸದ್ಭಕ್ತರೇ, ತಾವು ಪೀಠಕ್ಕೆ ಆಗಮಿಸಬೇಕು. ತಾವು ಉತ್ತಿ ಬಿತ್ತಿ ಬೆಳೆದು ತಮ್ಮ ಮೈಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಮೈಬಣ್ಣ ತಾವು ತೆಗೆದುಕೊಂಡು ಬೆವರ ಹನಿಯನ್ನು ಸುರಿಸಿ ಧಾರಾಳವಾಗಿ ದವಸ ಧಾನ್ಯಗಳನ್ನು ಎಡೆ ಮಾಡಿ ತನು ಮನ ಧನದ ಮೂಲಕ ಸೇವೆಯನ್ನು ಸಲ್ಲಿಸಿದಿರಿ. ಅದರಿಂದ ಇವತ್ತು ಶ್ರೀಪೀಠ ಭವ್ಯವಾಗಿ ದಿವ್ಯವಾಗಿ ಕಂಗೊಳಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ಪೀಠದಲ್ಲಿ ತ್ರಿವಿಧ ದಾಸೋಹ ಆರಂಭವಾಗಿದೆ. ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ. ಇದು ಪಂಚದಾಸೋಹ ಪೀಠ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಆರೋಗ್ಯ ದಾಸೋಹ ಮತ್ತು ಆಧ್ಯಾತ್ಮ ದಾಸೋಹ ಅಂತ. ಆ ಹಿನ್ನೆಲೆಯಲ್ಲಿ ತಾವು ಪೀಠಕ್ಕೆ ಬನ್ನಿ, ಇಲ್ಲಿ ಬಂದು ಉಳಿದುಕೊಂಡು ಪೂಜೆಯನ್ನು ಸಲ್ಲಿಸಿ ನಮ್ಮ ಲಿಂಗೈಕ್ಯ ಮಹಾಂತಪ್ಪಗಳ ಅವಿಮುಕ್ತ ಕ್ಷೇತ್ರದ ಮಹಾಗದ್ದುಗೆ ಇದೆ, ಅವರ ಆಶೀರ್ವಾದವನ್ನು ತಾವೆಲ್ಲ ಪಡ್ಕೊಳ್ಳಿ. ನಾವು ಪೀಠದಲ್ಲೇ ಇದ್ದೇವೆ, ಪೀಠದಲ್ಲೇ ಇರುತ್ತೇವೆ. ಹಾಗಾಗಿ ನಿಂದೆ ಮಾತುಗಳಿಗೆ, ದ್ವೇಷ ಸಾಧನೆಗೆ ಸಮಯವಿಲ್ಲ. ನಿಂದಕರೇ ನಮ್ಮ ವಂದಕರು, ಅವಮಾನವೇ ನಮಗೆ ಸನ್ಮಾನ, ಮುಳ್ಳಿನ ಹಾದಿಯೇ ರಾಜಬೀದಿ ಅಂಥೇಳಿ ಭಾವಿಸಿ ಬದುಕುತ್ತಿರುವಂಥವ್ರು ನಾವು. ನಮ್ಮ ಮುಂದೆ ಸಾಕಷ್ಟು ಮಾಡುವಂತಹ ಕಾರ್ಯ ಬಾಹುಳ್ಯ ಇದೆ. ಈಗ ಆಗಿರೋದು ಸಾಸಿವೆಯಷ್ಟು ಆಗಿಲ್ಲ, ನಾವು ಮಾಡಬೇಕಾದ್ರೆ ಸಾಗರಷ್ಟು ಕಾರ್ಯವಿದೆ. ಆ ಕಾರ್ಯ ಕಡೆಗೆ ನಾವು ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಳ್ಳೋಣ. ಯಾಕಂದರೆ ಆ ದೂರದೃಷ್ಟಿ ನಮಗಿದೆ. ಈ ಜಗತ್ತನ್ನೆಲ್ಲ ಪ್ರವಾಸವನ್ನು ಮಾಡಿ ಬಾಲ್ಯದ 8 ವರ್ಷದಿಂದ ಇಲ್ಲಿಯವರೆಗೆ ನಾಡಿನ ವಿವಿಧ ಮಠ ಪೀಠ ಆಶ್ರಮಗಳ ಅಧ್ಯಯನ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ, ಆ ಜ್ಞಾನದ ಹಸಿವಿಗಾಗಿ ಋಷಿಕೇಶ, ಹರಿದ್ವಾರ, ಹಿಮಾಲಯದ ತೆರಳಿ ಶ್ರೇಷ್ಠ ಗುರು ಮುನಿ ತಪಸ್ವಿಗಳ ಸೇವೆಯನ್ನು ಮಾಡ್ತಾ ಅವರ ಪಕ್ಕದಲ್ಲಿ ಕೂತ್ಕೊಂಡು ಸಾಧನೆಯನ್ನು ಮಾಡಿ ತಾಯ್ನಾಡಿಗೆ ಮರಳಿ ಯೋಗದ ಮೂಲಕ ಜನಗಳಿಗೆ ಯೋಗಯುಕ್ತ ರೋಗಮುಕ್ತ ಅನ್ನುವಂತಹ ಅಭಿಯಾನದೊಂದಿಗೆ ಔಷಧಿ ಇಲ್ಲದ ಆರೋಗ್ಯದ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕಾಯಕವನ್ನು ಕಳೆದ 1.5 ವರ್ಷದಿಂದ ಮಾಡಿದ್ದೇವೆ. ಪೀಠಕ್ಕೆ 2018ರಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ್ಸಾಪೂರ್ವಕವಾಗಿ ಈ ಮಠದ ಘನತೆಯನ್ನು ಎತ್ತಿಡುವಂತಹದ್ದು. ಸಮುದಾಯದ ಅಸ್ಮಿತೆಯ ಪ್ರಶ್ನೆ ಬಂದಾಗೆಲ್ಲ ಆಯಾ ಸೂಕ್ತ ವೇದಿಕೆಗಳಲ್ಲಿ ಮಾತನಾಡಿ ಸಮುದಾಯಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ. ನಮ್ಮ ಹತ್ತಿರ ಪ್ರಶ್ನೆಗಳಿಗೆ ಉತ್ತರ ಇದೆ, ಸಮಸ್ಯೆಗಳಿಗೆ ಸಮಾಧಾನವಿದೆ, ಆತ್ಮೋದ್ಧಾರಕ್ಕೆ ಬೇಕಾದದ್ದೆಲ್ಲವೂ ಇದೆ. ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರಗಳನ್ನು, ಸೂಕ್ತ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡ್ತೀವಿ ಅಂಥೇಳಿ ತಾವೆಲ್ಲ ಸದ್ಭಕ್ತರು ಪೀಠಕ್ಕೆ ಬನ್ನಿ. ಪೀಠಕ್ಕೆ ಬಂದು ದರ್ಶನ ಆಶೀರ್ವಾದ ಪಡ್ಕೊಂಡು ತಾವೆಲ್ಲ ಪಾವನರಾಗಿ ಅಂಥೇಳಿ ಈ ಮೂಲಕ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸಾಕಷ್ಟು ಆರೋಪಗಳು ಮಾಡ್ತಿದ್ದಾರೆ ಮಕ್ಕಳನ್ನೆಲ್ಲ. ಇದು ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಉತ್ತರ ಕೊಡುವುದಲ್ಲ. ನಾವು ಮೊದಲೇ ಹೇಳಿದಾಗೇ ನಮ್ಮ ಉದ್ದೇಶ ಸಮುದಾಯದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿದೆ. ಹಾಗಾಗಿ ಈ ಸದ್ಯ ಯಾವುದೇ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವುದಿಲ್ಲ. ಅದಕ್ಕೆ ಭಕ್ತರ ಬರ್ತಾರೆ ಪೀಠಕ್ಕೆ, ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನಾವು ನೀಡ್ತೇವೆ. ಎಲ್ಲ ಭಕ್ತರು ಆಗಮಿಸಿ
ಹಾಂ, ಮಠಕ್ಕೆ ಇವಾಗ ನೋಡಿ, ಇವತ್ತು ಕಡಿಮೆ ಅಂದ್ರೆ 1000 ಜನ ಇವತ್ತು ಬೆಳಗ್ಗಿಂದ ಬರ್ತಾ ಇದ್ದಾರೆ. ಇನ್ನೊಂದು ಭಕ್ತರಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಯಾಕಂತಂದರೆ ನಿನ್ನೆಯಿಂದ ನಿರಂತರವಾಗಿ ಫೋನ್ ಮೇಲೆ ಫೋನ್ಗಳು ಬರ್ತಾ ಇದ್ದಾವೆ. ಸಾವಿರ ಸಂದೇಶಗಳು ನಮಗೆ ಬಂದಿದ್ದಾವೆ, ಸಕಾರಾತ್ಮಕ ಸಂದೇಶಗಳು. ಎಷ್ಟೋ ಜನ ಕಣ್ಣೀರು ಹಾಕ್ಕೊಂಡು ಆ ಆಡಿಯೋಗಳನ್ನು ನಮಗೆ ಕಳಿಸಿದ್ದಾರೆ. ಹಾಗೆ ಆ ಎಲ್ಲ ಭಕ್ತರ ಆಶೋತ್ತರಗಳಿಗೆ ಈಡೇರಿಸಬೇಕಾದಂಥ ಮಹತ್ತರವಾಗಿರುವಂಥ ಜವಾಬ್ದಾರಿ ಇದೆ. ನಾವು ವರ್ತಮಾನದಲ್ಲಿ ಬದುಕಬೇಕಾಗಿದೆ. ಯಾವತ್ತೂ ನಾವು ಶ್ವಾಸ ಗುರುಗಳು ಈ ಜಗದ್ಗುಳಾದ ಮೇಲೆ ಮೊದಲಿದ್ದು ಒಂದೇ ಹೇಳಿದ್ದೇವೆ, ಶ್ವಾಸ ಯಾವತ್ತೂ ವರ್ತಮಾನದಲ್ಲಿರುತ್ತೆ, ಭೂತದಲ್ಲಿರೋದಿಲ್ಲ. ಹಾಗಾಗಿ ನಾವು ವರ್ತಮಾನದಲ್ಲಿರಲಿಕ್ಕೆ ಬಯಸ್ತೇವೆ. ಈ ಸಮುದಾಯವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವಂಥ ಗುರುತರವಾಗಿರುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನೀವು ಮಠ ಬಿಡಲ್ಲ ಅಂತ ಹೇಳಿರಲ್ಲ, ಆ ವಿಚಾರಕ್ಕೆ ನಾವು ಸಂಘರ್ಷ ಆದ ಪರವಾಗಿಲ್ಲ ಮಠ ಬಿಡ್ತೀವಿ ಅಂತ ಹೇಳ್ತಾರೆ. ಎಲ್ಲರಿಗೂ ಶರಣು ಶರಣಾರ್ಥಿ. ತಾವು ಸ್ವಲ್ಪ ವಂದನೆ, ಅಭಿವಂದನೆ. ಬಸವಾದಿ ಶರಣರು ಬಸವಣ್ಣ ಆಗೋದು ಸುಲಭ ಅಲ್ಲ, ಅಗ್ನಿಶಿವಗಳಾಗೋದು ಸುಲಭ ಅಲ್ಲ, ಸಿದ್ಧಾಢರಾಗೋದು ಸುಲಭ ಅಲ್ಲ, ಬುದ್ಧನಾಗೋದು ಸುಲಭ ಅಲ್ಲ. ಇದು ಸನ್ಯಾಸ ಅಂತಂದ್ರೆ ಪಾತ್ ಆಫ್ ಫೈರ್ ಆ್ಯಂಡ್ ಲೈಟ್ ಅಂತ. ಬೆಂಕಿಯಲ್ಲಿ ನಡೆದಾಗನೇ ಬೆಳಕು ಬರೋದು, ಬೆಂಕಿಯಲ್ಲಿ ಹಾಯಿ ಹೋಗಿ ಪಾತ್ ಆಫ್ ಫೈರ್ ಆ್ಯಂಡ್ ಲೈಟ್. ಬೆಂಕಿ ಮತ್ತು ಬೆಳಕಿನ ದಾರಿ ಇದು. ಹಾಗಾಗಿ ಬಸವಣ್ಣವ್ರನ್ನೇ ನಾವು ಓದಿದ್ದೇವೆ. ವಚನಗಳು ಓದೋದು ಭಾಳ ಸುಲಭ, ಹೇಳೋದು ಭಾಳ ಸುಲಭ. ಆದರೆ ವೆನ್ ಇಟ್ ಕಮ್ಸ್ ಇನ್ ಅವರ್ ಲೈಫ್, ಹೌ ವಿ ಟೇಕ್ ಇಟ್, ಹೌ ವಿ ರಿಯಾಕ್ಟ್ ಇಟ್, ಆ ಸಂದರ್ಭ ನಮ್ಮ ಬದುಕಲ್ಲಿ ಬಂದಾಗ ಒಂದು ಕ್ಷಣ ನಾವು ಬಸವಣ್ಣವರು ಆಗಿದ್ದರೆ ಯಾವ ರೀತಿ ಆಲೋಚನೆ ಮಾಡ್ತಾಯಿದ್ವಿ, ಬುದ್ಧನಾಗಿದ್ದರೆ ನಮ್ಮ ಆಲೋಚನೆ ಹೇಗಿರ್ತಿತ್ತು, ಮಹಾವೀರರಾಗಿದ್ದರೆ ನಮ್ಮ ಆಲೋಚನೆ ಹೇಗಿರ್ತಿತ್ತು. ಇವತ್ತು ಮಹಾನ್ ದಾರ್ಶನಿಕರು, ಅಖಂಡ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ಆದರ್ಶಪ್ರಾಯವಿರುವಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮದಿನ. ಅವರಷ್ಟು ಕಷ್ಟ ನಮಗೆ ಬಂದಿಲ್ಲಲ್ಲ. ಅವ್ರಿಗಿಂತ ಆದರ್ಶ ವ್ಯಕ್ತಿ ಇನ್ಯಾರಿದ್ದಾರೆ ನಮ್ಮ ನಡುವೆ? ಹಾಗಾಗಿ ಅಂಥ ಸಂವಿಧಾನ ಶಿಲ್ಪಿ B.R. ಅಂಬೇಡ್ಕರ್ ಅವರ ಬದುಕನ್ನು ನೀವು ಓದ್ತಾ ಹೋದಾಗ, ಅವರ ಜೀವನ ಚರಿತ್ರೆಯನ್ನು ಓದ್ತಾ ಹೋದಾಗ, ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು ಅಂತ. ನಮ್ಮ ದಾರಿಗೆ ಮುಳ್ಳು ಚೆಲ್ಲಿದರೆ ಅವರ ದಾರಿಗೆ ಹೂವು ಚೆಲ್ಲೋಣ, ನಮ್ಮ ಮನೆಗೆ ಕಲ್ಲು ಎಸೆದರೆ ಅವರ ಹೊಸ್ತಿಲಿಗೆ ಹಣ್ಣು ಹಾಕೋಣ, ನಮ್ಮ ಬೆನ್ನಿಗೆ ಚೂರಿ ಹಾಕಿದರೆ ಅವರ ಕೊರಳಿಗೆ ಹಾರ ಹಾಕೋಣ. ದ್ವೇಷದಿಂದ ಒಬ್ಬನ ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಜಗವೇ ಜಯಿಸಬಹುದಂಥೇಳಿ ನಮ್ಮ ಹಿರಿಯರಿಗೆ ಹೇಳಿದ್ದಾರೆ. ಆ ದಾರಿಯಲ್ಲಿ ನಾವು ನಡೀತಾ ಇದ್ದಾರೆ. ನಾಡಿನಲ್ಲಿ ಅನೇಕ ಮಠಗಳಿದ್ದಾವೆ. ಪಂಚಮಸಾಲಿ ಮಠದಲ್ಲಿ ಮಾತ್ರ ಈ ಪದಚ್ಯುತಿಯನ್ನು ನೋಡಿ 2 ಸಲ ರಿಪೀಟ್ ಆಗ್ತದೆ. ಬೇರೆ ಯಾವುದೇ ಸಂಧಿಯಲ್ಲಿ ಆಗ್ತಾ ಇಲ್ಲ. ಇದು 2ನೇ ಪೀಠಾಧಿಪತಿ ಈ ಥರ ಆಗ್ತಾ ಇದೆ. ಇದ್ರ ಬಗ್ಗೆ ಶರಣು ಶರಣಾರ್ಥಿಗಳು. ಯಾವುದೇ ರಿಯಾಕ್ಷನ್ ಇಲ್ಲ. ಶರಣು ಶರಣಾರ್ಥಿಗಳು. ಅದೇ ರಿಯಾಕ್ಷನ್. ಈಗ 1000 ಜನ ಭಕ್ತರು ಬರ್ತಾರೆ ಅಂತ ಹೇಳಿದ್ವಿ. 1000 ಜನ ಭಕ್ತರು ಬರ್ತಾರೆ, ಅವರಿಗೆಲ್ಲ ದಾಸೋಹದ ವ್ಯವಸ್ಥೆ ಇದೆ. ಯಾವುದೇ ಅಡೆತಡೆ ಇಲ್ಲಲ್ಲ. ಈಗ ನಿಮಗೆ ದಾಸೋಹದ ಏನಾದರೂ ಬಂದರೆ ಫಸ್ಟ್ ಈ ಮಠದಲ್ಲಿ ಕೇಳೋದು ಮೊದಲು ಪ್ರಶ್ನೆ ಅಂತಂದರೆ, ನಿಮ್ಮನ್ನ ಪ್ರಸಾದ ಮಾಡಿರಿ. ಈಗ ನೀವಿಷ್ಟು ಪತ್ರಕರ್ತರಿದ್ದೀರಿ, ನೀವು ಪ್ರಾಮಾಣಿಕವಾಗಿ ಎಷ್ಟು ವರ್ಷದಿಂದ ನೀವು ಬಂದಿದ್ದೀರಿ, ಯಾವತ್ತಾದರೂ ತಾವು ಪ್ರಸಾದ ಇಲ್ಲದೆ ಹೋಗಿದ್ದೀರಾ? ಇಲ್ಲ. ಹಾಗೆ ನೀವು ಎಲ್ಲರಿಗೂ ಇದನ್ನು ಹೇಳಿ, ಈ ಮಠ ಪಂಚದಾಸೋಹ ಪೀಠ ಆಗಬೇಕು. ಇದು ಭಕ್ತರ, ಲಕ್ಷಾಂತರ ಭಕ್ತರ, ಈ ಹರಿಹರದ ಈ ಸುಕ್ಷೇತ್ರದಲ್ಲಿ 16 ಲಕ್ಷ ಜನ ಸಂಕಲ್ಪ ಮಾಡಿದಂಥ ಪುಣ್ಯಭೂಮಿ ಇದು. ಹಾಗಾಗಿ ಇಲ್ಲಿ ದಾಸೋಹನ ಆರಂಭ ಮಾಡಿದವರು ಸಾಮಾನ್ಯರಲ್ಲ. 123 ವಯೋವೃದ್ಧ ಹಿಮಾಲಯದ ಬಾಬಾ ಶಿವಾನಂದ ಸ್ವಾಮಿಯವರು ಬಂದಿದ್ದಾರೆ. ಅವರಿಗೆ ಪದ್ಮಶ್ರೀ ಬಂತು. ಪೇಜಾವರ ಮಹಾಸ್ವಾಮಿಗಳು ಬಂದು ಹೋಗಿದ್ದಾರೆ. ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದು ಹೋಗಿದ್ದಾರೆ. ಸುತ್ತೂರಿನ ಶಿವರಾತ್ರೀಶ್ವರ ಮಹಾಸ್ವಾಮಿಗಳು ಬಂದಿದ್ದಾರೆ. ಇನ್ನೂ ಒಂದು ಹನಿ ನೀರನ್ನು ಸೇವಿಸದೆ, ಆಹಾರವನ್ನು ಸೇವಿಸದೆ, ಬರೀ ಗಾಳಿ ಮೇಲಿದ್ದಂಥ ಯೋಗಿಗಳು ತಿಂಗಳಾನಗಟ್ಟಿ ಈ ಮಠದಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಅಂಥ ಪವಿತ್ರ ಮಹಾತ್ಮರೆಲ್ಲರ ಪಾದವೂ ಇಲ್ಲಿ ಸ್ಪರ್ಶವಾಗಿದೆ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂಥ ಈ
ಪೀಠ ಆಗಿದೆ. ಈ ಪೀಠ ಬಹಳ ಭವ್ಯವಾಗಿ ದಿವ್ಯವಾಗಿ ಭಕ್ತರ ಆಸೆಗಳಿಗಿಂತ ಅವರಿಗೆ ಖುಷಿಯಾಗುವಂಗೆ ಈ ಮಠ ಬೆಳೀತದೆ. ತಾವೆಲ್ಲರೂ ಇಲ್ಲಿ ಧಾರ್ಮಿಕವಾಗಿ ಶಿಕ್ಷಣ ಸಂಸ್ಕಾರ ಕೊಡುವಂತಹ ಕೆಲಸ ಮೌನವಾಗಿ ನಡೆದಿದೆ. ಮುಂದೆ ಇನ್ನೂ ಹೆಚ್ಚಾಗಿ ಅದನ್ನು ಮಾಡೋಣ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.